ಬ್ರಹ್ಮಚರ್ಯ ಇದು ಯಾಕೆ ಇಷ್ಟೊಂದು ಮುಖ್ಯ ಆಗಿದೆ? ಈಗಿನ ಯುವ ಜನತೆ ಸಣ್ಣ ಪುಟ್ಟ ವಿಷಯಕ್ಕೂ ಸ್ಟ್ರೆಸ್ ತಗೋತಾರೆ, ಕೋಪ ಮಾಡ್ಕೋತಾರೆ ಮತ್ತು ತಮ್ಮ ಎನರ್ಜಿಯನ್ನ ಬೇಡದೇ ಇರೋ ಜಾಗದಲ್ಲಿ ವ್ಯರ್ಥ ಮಾಡ್ತಾರೆ, ತಮ್ಮ ಜೀವನವನ್ನೇ ಬರ್ಬಾದ್ ಮಾಡ್ತಿದ್ದಾರೆ. ಆದರೆ ಬ್ರಹ್ಮಚರ್ಯ ಅನ್ನೋದು ಒಂದು ಈ ರೀತಿಯ ಶಕ್ತಿಯಾಗಿದೆ. ಇದು ಒಬ್ಬ ವ್ಯಕ್ತಿಯಲ್ಲಿ ಅಸಾಧ್ಯ ಎಂಬ ಪದವೇ ಇಲ್ಲದಂತೆ ಮಾಡುತ್ತದೆ. ಇದು ನಮ್ಮ ಸನಾತನದಿಂದ ಸಿಕ್ಕಂತಹ ಒಂದು ದೊಡ್ಡ ವರದಾನವಾಗಿದೆ. ಆದರೆ ಬ್ರಹ್ಮಚರ್ಯ ಈಗಿನ ಅದೆಷ್ಟೋ ಯುವಕರಿಗೆ ಗೊತ್ತಿಲ್ಲದಿರುವುದು ವಿಷಾದಕರ ಸಂಗತಿ. ಹಾಗಾದ್ರೆ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮ ಮತ್ತು ಚರಿ, ಬ್ರಹ್ಮನಂತೆ ಜೀವನ ನಡೆಸುವುದು ಬ್ರಹ್ಮಚರ್ಯ. ಹಾಗಾದ್ರೆ ನಾವು ಬ್ರಹ್ಮಚರ್ಯವನ್ನ ಹೇಗೆ ಪಾಲಿಸಬೇಕು? ಇದನ್ನು ನಾನು ನಿಮಗೆ 5 ಲೆವೆಲ್ ನಲ್ಲಿ ಹೇಳಿ ಅರ್ಥ ಮಾಡಿಸುತ್ತೇನೆ. ಲೆವೆಲ್ 1 ಆಗಿರುತ್ತೆ ಡೇ 1 ರಿಂದ 30 ದಿನಗಳವರೆಗೆ. ಲೆವೆಲ್ 2 ಡೇ 30 ರಿಂದ 90 ದಿನಗಳವರೆಗೆ. ಲೆವೆಲ್ 3 90ನೇ ದಿನದಿಂದ 120 ದಿನಗಳವರೆಗೆ. ಲೆವೆಲ್ 4 120ನೇ ದಿನದಿಂದ 150 ದಿನಗಳವರೆಗೆ. ಲೆವೆಲ್ 5 150ನೇ ದಿನದಿಂದ 180 ದಿನಗಳವರೆಗೆ. ಈ 5 ಲೆವೆಲ್ಗಳು ಕಂಪ್ಲೀಟ್ ಆದ ನಂತರ ನೀವೊಬ್ಬ ಸಮರ್ಥ ಯೋಧರಾಗಿರ್ತೀರಿ. ನಿಮ್ಮ ಸ್ಕಿನ್ ಬೆಳಕಿನಂತೆ ಹೊಳಿತಾ ಇರುತ್ತೆ ಮತ್ತು ನಿಮ್ಮ ಒಳಗೆ ಅದ್ಭುತವಾದ ಶಕ್ತಿ ಸೃಷ್ಟಿಯಾಗಿರುತ್ತೆ. ನೀವು ಯಾರನ್ನ ಬೇಕಾದ್ರೂ ಅಟ್ರಾಕ್ಟ್ ಮಾಡಬಹುದು. ಹಾಗಾದ್ರೆ ಬನ್ನಿ ಲೆವೆಲ್ 1 ನಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಯಾವ ರೀತಿಯ ಪ್ರಾಬ್ಲಮ್ಸ್ ಗಳು ಎದುರಾಗುತ್ತೆ, ಇದ್ರ ಜೊತೆಗೆ ನಾವು ಹೇಗೆ ಫೈಟ್ ಮಾಡಬಹುದು, ಲೆವೆಲ್ 1 ಕಂಪ್ಲೀಟ್ ಆದ ನಂತರ ನೀವು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಪಡಿತೀರಿ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ. ಲೆವೆಲ್ 1 ಬಿಗಿನರ್ಸ್ ಗಳಿಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಬ್ರಹ್ಮಚರ್ಯನ ಹೇಗೆ ಪಾಲನೆ ಮಾಡಬೇಕು ಅಂತ. ಈ ಲೆವೆಲ್ 1 ಮೊದಲ 30 ದಿನಗಳವರೆಗೆ ಇರುತ್ತೆ. ಸ್ಟಾರ್ಟಿಂಗ್ ಲೆವೆಲ್ ಕಂಪ್ಲೀಟ್ ಆದ ನಂತರ ನಿಮಗೆ ಯಾವ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಮುಖದಲ್ಲಿ ಸ್ವಲ್ಪ ಹೊಳಪು ಬರೋದಕ್ಕೆ ಶುರುವಾಗಿರುತ್ತೆ. ನಿಮ್ಮ ಕಾನ್ಫಿಡೆಂಟ್ ಆತ್ಮವಿಶ್ವಾಸ ಸ್ವಲ್ಪ ಇನ್ಕ್ರೀಸ್ ಆಗೋದಕ್ಕೆ ಶುರುವಾಗಿರುತ್ತೆ. ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ನ ಜೊತೆಗೆ ನಿಮ್ಮ ಡೈಜೆಷನ್ ಸಿಸ್ಟಮ್ ನಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಶುರುವಾಗಿರುತ್ತೆ. ಆದ್ರೆ ಈಗ ತಿಳಿಯೋಣ ಲೆವೆಲ್ 1 ರಲ್ಲಿ ಯಾವ ಪ್ರಾಬ್ಲಮ್ ಗಳು ಎದುರಾಗುತ್ತೆ ಅಂತ. ಎರಡನೇದಾಗಿ ಅಗ್ರೆಸ್, ಮೂರನೇದಾಗಿ ಫ್ಲಕ್ಚುಯೇಷನ್ ಅಂದ್ರೆ ನಿಮ್ಮ ಒಳಗಿನ ಎನರ್ಜಿಯಲ್ಲಿ ಏರಿಳಿತ ಆಗೋದು. ಹಾಗಾದ್ರೆ ಈ ಸಮಸ್ಯೆಗಳನ್ನ ನಾವು ಹೇಗೆ ಸಾಲ್ವ್ ಮಾಡೋದು? ಮೊದಲನೇದಾಗಿ ನೈಟ್ ಫಾಲ್, ರಾತ್ರಿ ಮಲಗುವಾಗ ನೇರವಾಗಿ ಮತ್ತು ಪಕ್ಕಕ್ಕೆ ವಾಲಿಕೊಂಡು ಮಲಗುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ಹೊಟ್ಟೆ ಕೆಳಗೆ ಮಾಡಿ ಮಲಗಬೇಡಿ. ಮಲಗುವಾಗ ಅಶ್ಲೀಲತೆಯ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಊಟದ ಸಮಯ ಮತ್ತು ಮಲಗುವ ಸಮಯದ ನಡುವೆ 2 ಗಂಟೆ ಅಂತರ ಇರಲಿ. ನೈಟ್ ಫಾಲ್ ನಂತರ ಬಾಡಿಯ ಒಳಗೆ 25% ಎನರ್ಜಿ ಲೋ ಆಗುತ್ತೆ. ಇದರ ಜೊತೆಗೆ ತುಂಬಾನೇ ಕೆಟ್ಟ ಅನುಭವ ಆಗುತ್ತೆ. ಆದ್ರೆ ಡೋಂಟ್ ವರಿ, ನೈಟ್ ಫಾಲ್ ಒಂದು ನ್ಯಾಚುರಲ್ ಕ್ರಿಯೆ ಆಗಿದೆ. ನಂಬರ್ 2 ಹೈ ಗಾರ್ಗೆಸ್. ಇದು ಲೆವೆಲ್ 1 ರಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ. ಇದಕ್ಕಾಗಿ ನೀವು ಲೆವೆಲ್ 1 ರಲ್ಲಿ ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಡೋಂಟ್ ಟಚ್ ಯುವರ್ ಟೂಲ್. ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಪ್ರಚೋದನೆ ಬರುತ್ತೆ ಮಾಸ್ಟರ್ಬೇಷನ್ ಮಾಡೋದಕ್ಕೆ ಮತ್ತು ಅಶ್ಲೀಲವನ್ನ ನೋಡೋದಕ್ಕೆ. ಆದ್ರೆ ಲೆವೆಲ್ 1 ರಲ್ಲೇ ನೀವೇನಾದ್ರೂ ಸೋತೋದ್ರೆ 5ನೇ ಲೆವೆಲ್ ನ ತನಕ ಹೋಗಲು ತುಂಬಾನೇ ಕಷ್ಟ ಆಗುತ್ತೆ. ಕೊನೆಯದಾಗಿ ಫ್ಲಕ್ಚುಯೇಷನ್ ಇನ್ ಎನರ್ಜಿ. ನಿಮ್ಮ ಎನರ್ಜಿಯಲ್ಲಿ ಏರಿಳಿತ ಆಗೋದು. ನೀವು ಕೆಲವೊಂದು ವಿಷಯದಲ್ಲಿ ಬಹಳ ಖುಷಿಯಿಂದ ಇರ್ತೀರಾ ಮತ್ತು ಕೆಲವೊಂದು ವಿಷಯದಲ್ಲಿ ತುಂಬಾನೇ ಲೋ ಎನರ್ಜಿ ಫೀಲ್ ಮಾಡ್ತೀರಾ ಮತ್ತು ಆ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಆಸಕ್ತಿನೇ ಇರೋದಿಲ್ಲ. ಇದನ್ನೇ ಫ್ಲಕ್ಚುಯೇಷನ್ ಎನರ್ಜಿ ಅಂತ ಹೇಳೋದು. ಆದ್ರೆ ಲೆವೆಲ್ 1 ರಲ್ಲಿ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ಎನರ್ಜಿ ಇರೋದಿಲ್ಲ. ಹಾಗಾದ್ರೆ ಇದ್ರ ವಿರುದ್ಧ ನಾವು ಹೇಗೆ ಫೈಟ್ ಮಾಡಬೇಕು? ನಂಬರ್ 1 ಬಾಡಿನ ಫಿಟ್ ಆಗಿ ಇಡೋಕೆ ಎಕ್ಸರ್ಸೈಸ್ ಮಾಡಿ, ರನ್ನಿಂಗ್ ಮಾಡಿ, ಜೊತೆಗೆ ವರ್ಕೌಟ್ ಅನ್ನು ಮಾಡಿ. ನಂಬರ್ 2 ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ ಮಾಡಿ. ನೋಡಿ ಲೆವೆಲ್ 1 ರಲ್ಲಿ ನಮ್ಮಲ್ಲಿ ಅಷ್ಟೊಂದು ಎನರ್ಜಿ ಮತ್ತು ಫೋಕಸ್ ಇರೋದಿಲ್ಲ. ಇದಕ್ಕಾಗಿ ನಮಗೆ ಮೋಟಿವೇಶನ್ ಅಗತ್ಯ ಇರುತ್ತೆ. ಹೀಗಾಗಿ ನೀವೊಂದು ಸಾಂಗ್ ಕೇಳ್ತಾ, ಮೂವಿ ನೋಡ್ತಾ ಲೆವೆಲ್ 1 ನ ಕಂಪ್ಲೀಟ್ ಮಾಡಬಹುದು. ಮೂವಿಯಲ್ಲಿ ಮತ್ತು ಸಾಂಗ್ ನಲ್ಲಿ ಅಡಲ್ಟ್ ಸೀನ್ಸ್ ಮತ್ತು ಸಾಂಗ್ಸ್ ಇರಬಾರದು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳಿ ಮತ್ತೆ ಹೇಳಿ, ನಾನು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಇದ್ದೀನಿ, ನಾನು ನನ್ನ ಲೈಫ್ ನ ಚೇಂಜ್ ಮಾಡ್ತೀನಿ, ನಾನು ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ, ಇದು ನನ್ನಿಂದ ಸಾಧ್ಯ ಇದೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ನಿಮ್ಮನ್ನ ಮೋಟಿವೇಟ್ ಮಾಡುವಂತ ಸಾಧಕರ ಅಥವಾ ಒಂದು ವರ್ಡ್ ನ ಫೋಟೋ ನಿಮ್ಮ ಮೊಬೈಲ್ ವಾಲ್ ಪೇಪರ್ ಗೆ ಇಡಿ. ಇದನ್ನ ನೋಡಿದಾಗಲೆಲ್ಲ ನಿಮಗೆ ನಿಮ್ಮ ಗುರಿ ನೆನಪಾಗಬೇಕು. ಹಾಗಾದ್ರೆ ಬನ್ನಿ ಇದಕ್ಕಾಗಿ ನಾವು ಯಾವ ರೂಲ್ ನ ಫಾಲೋ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನೋಡಿ, ನೀವು ಬ್ರಹ್ಮಚರ್ಯದ ಲೆವೆಲ್ 1 ರಿಂದ ಲೆವೆಲ್ 5 ರವರೆಗೆ ಹೋಗ್ಬೇಕಾದ್ರೆ ನಿಮ್ಮ ಒಳಗೆ ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ಅವಶ್ಯಕತೆ ತುಂಬಾನೇ ಇರುತ್ತೆ. ಒಂದು ಟಾಸ್ಕ್ ಅನ್ನ ಹಾಕೊಳ್ಳಿ. ಪ್ರತಿದಿನ ನೀವು 10 ನಿಮಿಷ ಧ್ಯಾನ ಮಾಡಿ ಮತ್ತು 20 ನಿಮಿಷ ಎಕ್ಸರ್ಸೈಸ್ ಮಾಡಿ. ಪ್ರತಿದಿನ ಹೆಚ್ಚು ನೀರು ಕುಡಿಯಿರಿ ಮತ್ತು ಕೊನೆಯದಾಗಿ ಹೊಸ ವಿಷಯಗಳ ಮೇಲೆ ಗಮನ ಕೊಡಿ. ಓದಿ ಮತ್ತು ತಿಳ್ಕೊಳ್ಳಿ. ರಾತ್ರಿ ಮಲಗುವಾಗ ನೀವು ಇವತ್ತು ಯಾವ ಟಾಸ್ಕ್ ನ ಕಂಪ್ಲೀಟ್ ಮಾಡಿದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಇದನ್ನ ನೀವು ಪ್ರತಿದಿನಲೂ ರಿಪೀಟ್ ಮಾಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಇದನ್ನ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕಾಗಿನೇ ನಾನು ಹೇಳಿದ್ದು ನಿಮ್ಮೊಳಗೆ ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ಅವಶ್ಯಕತೆ ತುಂಬಾನೇ ಇರುತ್ತೆ ಅಂತ. ಈ ರೂಲ್ ಗಳು ಲೆವೆಲ್ 2 ನಲ್ಲಿ ಸ್ವಲ್ಪ ಚೇಂಜ್ ಆಗ್ತವೆ ಮತ್ತು ಲೆವೆಲ್ 5 ರವರೆಗೆ ಸ್ವಲ್ಪ ಚೇಂಜ್ ಆಗ್ತಾ ಬರ್ತವೆ. ಜೊತೆಗೆ ನಿಮ್ಮ ಎನರ್ಜಿ ಲೆವೆಲ್ ಬೈ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಮೆಡಿಟೇಷನ್ ಮಾಡುವಾಗ ನಿಮಗೆ ಬ್ಯಾಕ್ ಪೈನ್ ಮತ್ತು ಏಕಾಗ್ರತೆಯ ಕೊರತೆ ಇರುತ್ತೆ. ನಿಮ್ಮ ಒಳಗೆ ಎನರ್ಜಿ ಹೆಚ್ಚಾದಂತೆಲ್ಲ ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಆದ್ರೆ ನೀವು ಇದರಲ್ಲಿ ಕೆಲವೊಂದು ನಿರ್ಬಂಧವನ್ನು ಕೂಡ ಇಟ್ಕೋಬೇಕಾಗುತ್ತೆ. ಅದೇನು ಅಂದ್ರೆ ಲೆವೆಲ್ 1 ರಲ್ಲಿ ನೀವು ಫುಲ್ ವೆಜಿಟೇರಿಯನ್ ಡಯಟ್ ನ ಅಳವಡಿಸಿಕೊಳ್ಬೇಕಾಗುತ್ತೆ. ಅಂದ್ರೆ ಡ್ರೈ ಫ್ರೂಟ್ಸ್ ತಿನ್ನೋದು, ಫ್ರೂಟ್ಸ್ ತಿನ್ನೋದು ಮತ್ತು ಹೆಲ್ದಿ ಊಟ, ಮನೆಯ ಊಟವನ್ನ ಮಾಡಬೇಕಾಗುತ್ತೆ. ನಾನ್ ವೆಜ್ ಮತ್ತು ಫಾಸ್ಟ್ ಫುಡ್ ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಇವು ನಿಮ್ಮ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದಲ್ಲಿ ಸಹಕಾರಿ ಆಗೋದಿಲ್ಲ. ನೀವು ಇದಕ್ಕೆ ಅಡಿಕ್ಟ್ ಆಗಿದ್ರೆ ನಿಧಾನವಾಗಿ ಕಡಿಮೆ ಮಾಡ್ತಾ ಬನ್ನಿ. ಮೊಬೈಲ್ ಯೂಸ್ ಮಾಡುವಾಗ ಅಥವಾ ಮೂವಿ ನೋಡುವಾಗ ಅಡಲ್ಟ್ ದೃಶ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಲೆವೆಲ್ 1 ರ 30 ದಿನಗಳು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರುತ್ತೆ, ನಿಮ್ಮನ್ನ ಸಿದ್ಧಪಡಿಸುತ್ತೆ. ಆದರೆ ಇದು ಬ್ರಹ್ಮಚರ್ಯದ ಮೊದಲ ಹಂತ ಮಾತ್ರ. ಲೆವೆಲ್ 1 ತುಂಬಾನೇ ಸುಲಭವಾಗಿದೆ. ವೆಜಿಟೇರಿಯನ್ ಮತ್ತು ಸೇವ್ ಯುವರ್ ಎನರ್ಜಿ. ನಿಮ್ಮ ದೈನಂದಿನ ಚಟುವಟಿಕೆ ಜೊತೆಗೆ ಇನ್ನೂ ಸ್ವಲ್ಪ ಕೆಲವು ನಿಯಮಗಳು. ಇದನ್ನ ಯಾರು ಬೇಕಾದ್ರೂ ಫಾಲೋ ಮಾಡಬಹುದು. ಇದು ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರುವಂತ ಡಿಪ್ರೆಷನ್, ಟೆನ್ಷನ್, ಲೋ ಎನರ್ಜಿ ಮತ್ತು ಬಾಡಿ ಫಿಟ್ ಇಲ್ಲದಿರುವುದು ಇನ್ನೂ ಹಲವು ಸಮಸ್ಯೆಗಳಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಲೆವೆಲ್ 2 ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಲೆವೆಲ್
2 ಬೇಕಂತಿದ್ರೆ ಲೆವೆಲ್ 2 ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಆಲ್ ಅಲ್ಲಿ ಇಟ್ಕೊಳ್ಳಿ ನಮ್ಮ ವಿಡಿಯೋನ ಮೊದಲು ನೋಡೋದಕ್ಕೆ. ಇದರ ಅವಶ್ಯಕತೆ ಯಾರಿಗೆ ಇದೆಯೋ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.